ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ ಗುರು. ಈ ಬಿಸಿಲು ಎಷ್ಟು ಹೊಡಿತಾ ಇದೆ ಅಂದರೆ ಒಂದು ಮೊಟ್ಟೆ ಹೊಡೆದ್ರೆ ಸಾಕು ಆಮ್ಲೆಟ್ ಆಗ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರಲ್ವ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ಮೊಟ್ಟೆ ಹೊಡೆಯೋ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನೋಡ್ಬೋದು ಹೆವಿ ಬಿಸಿಲು ಬೇರೆ ಹೊಡಿತೈತೆ ಗುರು ಫುಲ್ಲು. ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀವಿ. ಬನ್ನಿ ಇವಾಗ ಮೊಟ್ಟೆ ಹೊಡೆದು ಆಮ್ಲೆಟ್ ಆಗುತ್ತೋ ಇಲ್ವಾ ಟ್ರೈ ಮಾಡಿ ನೋಡೋಣ. ನೋಡ್ಬೋದು ನೀವು ಇವಾಗ ನಾವು 2 ಮೊಟ್ಟೆ ತೊಗೊಂಬಂದಿದ್ದೀವಿ. ನಾಟಿ ಕೋಳಿ ಮೊಟ್ಟೆ ಅಲ್ಲ, ಫಾರಂ ಕೋಳಿ ಮೊಟ್ಟೆ 2. ಇವಾಗ ಈ ಮೊಟ್ಟೆನ ಹೊಡಿತೀವಿ. ಹೊಡೆದು ಒಂದು ಅರ್ಧ ಗಂಟೆ ಬಿಟ್ಟು ನೋಡೋಣ. ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಸಲ ಬಂದು ನೋಡ್ತೀವಿ, ಅಂದರೆ ಆಮ್ಲೆಟ್ ಯಾವ ರೀತಿ ರೆಡಿ ಆಗಿದೆ ಅಂತ. ಅದಾದಮೇಲೆ ಉಪ್ಪು ಖಾರ ಎಲ್ಲ ಉದುರಿಸಿ ಲಾಸ್ಟಲ್ಲಿ ಟ್ರೈ ಮಾಡೋಣ. ನೋಡೋಣ ಮೊಟ್ಟೆಗಳು. ನೋಡ್ಬೋದು ಇವಾಗ ಇಲ್ಲಿ ಕಾಣಿಸ್ತೈತಲ್ಲ, ಈ ಪ್ಲೇಸ್ಮೆಂಟಲ್ಲೇ ಮಾಡೋದು. ಅದಕ್ಕೋಸ್ಕರ ಕಲ್ಲು ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಇವಾಗ ಬನ್ನಿ ರೌಂಡ್ ಮೊಟ್ಟೆನ ಹೊಡೆಯೋಣ ಗೈಸ್. ಇವಾಗ ಮೊಟ್ಟೆನ ಒಂದಿಲ್ಲೇ ಸೂಕ್ಷ್ಮವಾಗಿ ಕೆಳಗಡೆ ಇಕ್ಬಿಟ್ಟು ಇವಾಗ ಒಂದು ಹೊಡೆಯೋಣ. ಯಾವುದೋ ಸಿಕ್ತು ಗುರು, ಅಲ್ಲೇ ಬಿದ್ದಿತ್ತು, ಎತ್ಕೊಂಡ್ಬಂದೆ ಹಂಗೆ ಹೊಡೆಯೋಣ ಅಂತ. ಮೊಟ್ಟೆ ಓಹೋ ಮೊಟ್ಟೆ ಜಾರ್ಕೊಂಡು ಹೋಯ್ತೈತೆ ಗುರು. ಏಯ್ ಒಳ್ಳೆ ಆಗ ಮೊಟ್ಟೆ ಕಲ್ಲಿಗಿನ್ನ ಜಾಸ್ತಿ ಜಾರ್ಕೊಂಡು ಹೋಯ್ತಿದೆ ಗಾಯ್ಸ್. ಇದು ಕಲ್ಲು ಜಾರ್ತಾ ಇತ್ತಲ್ವ, ಅದಕ್ಕೆ ಇದು ಯಾವುದೋ ಸಿಕ್ತು. ಹಂಗೆ ಕೆಳಗಡೆ ಕೊಡೋಣ, ಸ್ವಲ್ಪ ತಳಗೆ ಕೊಟ್ಟರೆ ಇವಾಗ ಸ್ಟಿಫಾಗಿ ನಿಂತ್ಕೊಂತು. ಇವಾಗ ಇನ್ನೊಂದು ಮೊಟ್ಟೆ ಐತೆ, ಇನ್ನೊಂದು ಮೊಟ್ಟೆ ಹೊಡೆದಿಲ್ಲ, ಅದಕ್ಕೆ ಇನ್ನೊಂದು ಮೊಟ್ಟೆನ ಹೊಡೆದ್ಬಿಡೋಣ. ಆರ್ತಾ ಇದೆ ಮೊಟ್ಟೆ. ಓ ಇವಾಗ ಈ ಸೈಡುಗೆ ಇದನ್ನೇ ಕೊಟ್ಬಿಡ್ತೀನಿ ಕೆಳಗಡೆ. ಪರ್ಫೆಕ್ಟ್ ಗೈಸ್. ನೋಡ್ಬೋದು ನಾವು ಇವಾಗ ಮೊಟ್ಟೆ ಬೇರೆ ಹೊಡೆದಿದ್ದೀವಿ. ಇವನೇ ಅವಾಗಲಿಂದ ವಿಡಿಯೋ ಮಾಡ್ತಾ ಇದ್ದಿದ್ದು, ನಗ್ತಾ ಇದ್ದ ಬ್ಯಾಕ್ಗ್ರೌಂಡಲ್ಲಿ. ಮೊಟ್ಟೆ 2 ಮೊಟ್ಟೆ ಹೊಡೆದಿರೋದು ನೋಡ್ರಿ. ಮೇಲ್ಗಡೆ ಸೂರ್ಯ ಬೇರೆ ಸ್ಟ್ರೈಟು ನಮ್ಮ ಮನೆ ಮೇಲೆ ನಿಂತವನೆ. ನೋಡ್ಬೋದು ನೀವು. ಇವಾಗ ಇಲ್ಲಿ ಐತಲ್ವಾ, ಇನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಈ ಕಡೆ ಬರ್ತೀವಿ. ಹಾಫ್ ಆನ್ ಅವರ್ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಗಾಯ್ಸ್ ನೋಡ್ಬೋದು, ಆಗಲೇ 20 ನಿಮಿಷ ಆಗೈತೆ. ಅಲ್ಲೇ ಮೊಟ್ಟೆ ಹೊಡೆದಿರೋದು, ಇಲ್ಲೇ ಕುಂತಿದ್ದೀವಿ ಇಬ್ರು. ಅವಾಗಿಂದ ಗೇಮ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೋ. ನೋಡೋಣ ಇವತ್ತು. ಯಾವಾಗಲೂ ಬಂದು ಹೇಳ್ತಾ ಇರ್ತಾರಲ್ಲ ಮೊಟ್ಟೆ ಹೊಡೆದ್ರೆ ಆಮ್ಲೆಟ್ ಆಯ್ತದ ಇಲ್ವಾ ಅಂತ. ಅದಕ್ಕೆ ಇವತ್ತು ಟ್ರೈ ಮಾಡ್ಬಿಡೋಣ ಅಂದ್ಬಿಟ್ಟೆ, ಫ್ರೀಯಾಗಿದ್ದು ಟ್ರೈ ಮಾಡೋಣ ಅಂದ್ಬಿಟ್ಟೆ ಬಂದಿದ್ದು. ಅದಕ್ಕೋಸ್ಕರನೇ ಟ್ರೈ ಮಾಡ್ತಾ ಇದ್ದೀವಿ. ಏನೋಪ್ಪ ಆಗಲೇ ಒಂದು 20 ನಿಮಿಷ ಆಯಿತು, ಒಂಚೂರು ಚೇಂಜಸ್ ಇಲ್ಲ. ಇನ್ನೂ ಒಂದು 20 ನಿಮಿಷ ಬಿಡೋಣ. ಟೋಟಲ್ 1 ಅವರ್ ಹೋಗಲಿ. 1 ಅವರ್ ಆದಮೇಲೆ ಚೆಕ್ ಮಾಡೋಣ. ಒಂದು 20 ನಿಮಿಷ ಆಯಿತು ಗೈಸ್, ಅಂಥದ್ದೇನು ರಿಯಾಕ್ಷನ್ ಇಲ್ಲ. ಬಿಸಿಲು ನೋಡ್ಬೋದು ನೀವು ಎಷ್ಟಿದೆ ಅಂತ. ಆಚೆ ಕಡೆ ಬಿಸಿಲು ಅಂತೂ ಹೆವಿಯಾಗಿದೆ. ಮೊಟ್ಟೆ ನೋಡಿ ಇಲ್ಲೇ ಇಕ್ಕಿದ್ದೀವಿ, ನಾವು ಇಲ್ಲೇ ಕೆಳಗಡೆನೇ ಕುತ್ಕೊಂಡಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾದಂಥ ನೆರಳು ಸೋಗ್ತಾ ಇಲ್ಲ. ಸತತ 3/4 ಗಂಟೆ ಆಯ್ತು ಗುರು. ನೋಡ್ಬೋದು ಅಂಥ ಏನು ಇಂಪ್ರೂವ್ಮೆಂಟ್ ಇಲ್ಲ ಇದರೊಳಗೆ. ನಾವು ಇಲ್ಲಿಗೆ ಬಂದು ಆಗಲೇ 11:30 ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12:25 ಅಂದರೆ ಹತ್ತತ್ರ ಒಂದು 3/4 ಗಂಟೆ ಆಗಿರ್ಬೋದು. ನಾವು ಮೊಟ್ಟೆ ಹೊಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿ 3/4 ಗಂಟೆ ಆಗೈತೆ ಗುರು. ಇನ್ನು ಸುತ್ತಲೂ ಮೊಟ್ಟೆನೇ ಬೆಂದಿಲ್ಲ. ಈ ಮೊಟ್ಟೆ ಒಳಗಡೆ ಇರುತ್ತಲ್ಲ ಯೆಲ್ಲೋ ಕಲರು, ಅದೊಂಚೂರು ಉಕ್ತಂಗೆ ಕಾಣಿಸ್ತೈತೆ. ನೋಡೋಣ, ಇನ್ನೂ 1 ಅವರು ಇಲ್ಲೇ ಇರಬೇಕು ಗುರು. ಎಲ್ಲ ಮನೆಗೇನೆ ಕೆಳಗಡೆ ಹೋಗ್ಬಿಟ್ಟು ಅಂದರೆ ಈ ಕಾಗೆಗೆ ಬಂದು ತಿನ್ಕೊಂಡು ಹೊಂಟೋಗ್ಬಿಡುತ್ತೆ ಅಂತ ಹೇಳ್ತಾವ್ರು ನಮ್ಮಮ್ಮ. ಅದಕ್ಕೋಸ್ಕರ ಇಲ್ಲೇ ಕುಂತಿರ್ತೀವಿ. ಮೊಬೈಲಲ್ಲಿ ಚಾರ್ಜಿಂಗ್ ಇರೋವರೆಗೂ ಇಲ್ಲೇ ಕುಂತಿರ್ಬೋದು ಗೇಮ್ ಮಾಡ್ಕೊಂಡು. ಆಮೇಲೆ ಸ್ವಲ್ಪ ಬೇಜಾರಾಯ್ತೈತೆ. ಇವಾಗ ಬನ್ನಿ ಇಲ್ಲೇ ಕುಂತ್ಕೊಂಡು ಇನ್ನೂ ವೆಯ್ಟ್ ಮಾಡೋಣ. ಆಮ್ಲೆಟ್ ಆಗುತ್ತಾ ಇಲ್ವೋ ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ನಮ್ಮಮ್ಮ ಆಗಲೇ 3 ಅವರಿಂದ ಸತತವಾಗಿ ಟ್ರೈ ಮಾಡ್ತಿದ್ದೋ ಆಮ್ಲೆಟ್ ಮಾಡೋಣ ಅಂತ. ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಸ್ಪೆಷಲಾಗಿ ಆಮ್ಲೆಟ್ ಮಾಡಿ ಕಳ್ಸವ್ರೆ. ಅದನ್ನೇ ಟ್ರೈ ಮಾಡೋಣ ಆಮ್ಲೆಟು ಯಾವ ರೀತಿ ತಿನ್ನೋದಂತ. ನಮ್ಮಮ್ಮ ಪಾಪ 3 ಅವರಿಂದ ಕಷ್ಟಪಡ್ತಿದ್ದೋ ಅಂದ್ಬಿಟ್ಟು ಸ್ಪೆಷಲಾಗಿ ಮಾಡಿರೋಂಥ ಆಮ್ಲೆಟು ಟ್ರೈ ಮಾಡೋಣ. ಟೇಸ್ಟ್ ಚೆನ್ನಾಗೈತೆ ಆಮ್ಲೆಟು. ಆಲೇ ಗುರು ಬೆಳಗ್ಗೆ 11:30 ಕುತ್ಕೊಂಡಿದ್ದು.
ನೋಡಿರಿ ಇನ್ನೂ ಎಷ್ಟಾಗೈತೆ. ಹಾಂ, ಅದಕ್ಕೆ ಯಾಕೆ ಹೇಳ್ತೀರಾ, ಫುಲ್ ಸುಸ್ತಾಗ್ಬಿಟ್ಟದೆ, ಊಟ ಏನೂ ಮಾಡಿರಲಿಲ್ಲ. ಆಗಲೇ ಹತ್ತತ್ರ 2:30-3 ಗಂಟೆ ಆಯ್ತಾ ಬತ್ತು. ಇದು ಆಮ್ಲೆಟ್ ಅಲ್ಲ, ಹಾಫ್ ಬಾಯ್ಲು. ಯಾವುದೋ ಒಂದು ಚೆನ್ನಾಗಿತ್ತು ಅದು. ಸತತವಾಗಿ 3 ಅವರ್ ಮುಂಚೆ ಅಂದರೆ ಹತ್ತತ್ರ ಒಂದು 4 ಅವರ್ ಆಯಿತು ಗುರು. 4 ಅವರ್ ಆದಮೇಲೆ ರೊಟ್ಟಿ ಹೆಂಚು ಬೇರೆ ತಂದಿದ್ದೀವಿ. ಇದನ್ನು ಎತ್ತಿ ತಿರುವಾಕೋಣ ಅಂತ ನೋಡೋಣ ಯಾವ ಥರ. ಇಲ್ಲಿ ನೋಡ್ರಿ, ಸ್ವಲ್ಪ ಡ್ರೈ ಆಗೈತೆ. ನೋಡುವ ನೀವು, ಆಮ್ಲೆಟ್ ಎತ್ತಿ ತಿರುವಾಕಿದ್ದೀವಿ. ಮಸಾಲ ಸೋರ್ತೈತೆ. ಇದು ಈ ಕಾಲಕ್ಕೆ ಆಗಲ್ಲ ಗುರು, ಯಾಕೆ ಹೇಳ್ತೀರಿ? ನೋಡ್ರಿ, ಇನ್ನೂ ಹಂಗೆ ಐತೆ ಎಲ್ಲ. ಗಾಯ್ಸ, ಟೈಮ್ ಬಂದೆ ಆಗಲೇ 4:15 ಗುರು. ಯಾಕೆ ಕೇಳ್ತೀರಾ? ಇನ್ನೂ ಮೊಟ್ಟೆಲಿ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ಸ್ ನಾವು ಕಾಣಿಸ್ತಿಲ್ಲ. ಆವಾಗಲೇ ಎತ್ತಿದ್ವಲ್ಲ, ಅವಾಗ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿತ್ತು. ಅದಾದಮೇಲೆ ಇವಾಗ ನೋಡಿದ್ರೆ ಸ್ವಲ್ಪ ನೀರು ಥರ ಎಲ್ಲ ಐತೆ ಗಾಯ್ಸ್. ಯಪ್ಪ, ಹೆವಿ ಕಷ್ಟ. ಒಂದರಲ್ಲೇ 4 ಅವರು ಕೆಳಗಡೆನೇ ಕುಂತಿರ್ಬೇಕು ಅಂದರೆ. ಸಣ್ಣ ಗಾಳಿ ಮಾತ್ರ ಬೀಸ್ತಾ ಇದೆ. ಯಾಕೆ ಹೇಳ್ತೀರಾ? ಈ ಗಾಳಿನೂ ಇಲ್ಲ ಅಂದರೆ ಶಕೆಗೆ ಬೆವ್ತೋಗ್ಬಿಡ್ಬೇಕಾಗಿತ್ತು. ಗಾಯ್ಸ್, ಫೈನಲ್ ಆಗಿ ಟೈಮು ಬಂದು ಸಂಜೆ 5 ಗಂಟೆ. ಯಾವುದೇ ರೀತಿಯಾದಂಥ ಮೊಟ್ಟೆಲಿ ಚೇಂಜಸ್ನ ನಾವು ಅಷ್ಟೊಂದು ಕಾಣೋಕ್ಕಾಗಲ್ಲ. ಅಂದರೆ ಆಮ್ಲೆಟ್ ಥರ, ಆದರೆ ಇನ್ನೂ ಅದರೊಳಗೆ ನೀರು ಥರ ಹಂಗೆ ಇದೆ. ಅದಕ್ಕೋಸ್ಕರ ಇದನ್ನು ತಿನ್ನೋಕ್ಕಂತೂ ಆಗಲ್ಲ. ನೀವು ಅಷ್ಟೇ ಯಾರಾದರೂ ಬಂದ್ಬಿಟ್ಟು ಈ ಬಿಸಿಲಲ್ಲಿ, ಉರಿಯೋ ಬಿಸಿಲಲ್ಲಿ ಆಮ್ಲೆಟ್ ಆಗುತ್ತೆ, ಅದು ಇದು ಆಗುತ್ತೆ ಅಂದರೆ ಕೇಳೋಕೆ ಹೋಗ್ಬೇಡ್ರಿ. ಯಾಕಂದರೆ ಆಮ್ಲೆಟ್ ಆಗಲ್ಲ ಗುರು. ಇವಾಗ ನಿಮ್ಮ ಮುಂದೆನೇ ಹಾಕಿ ಟ್ರೈ ಮಾಡಿದ್ದೀವಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೇ ಇದ್ದಿದ್ದು ವ್ಲಾಗು. ಈ ವಿಡಿಯೋನ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.